ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಜೀವ ವಿಜ್ಞಾನ ವಿಭಾಗದಲ್ಲಿ ಬರುವಂತಹ ಅತಿ ಸಂಭವನೀಯ ಪ್ರಶ್ನೆಗಳು ಅಥವಾ ಫಿಕ್ಸ್ಡ್ ಕ್ವಶನ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಪಾರ್ಟ್ ಎರಡನ್ನೂ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ಈಗ ಉಳಿದಂತಹ ಜೀವ ವಿಜ್ಞಾನ ವಿಭಾಗದ ಪ್ರಶ್ನೆಗಳನ್ನು ಅವುಗಳ ಸಂಪೂರ್ಣ ಕೀ ಉತ್ತರಗಳೊಂದಿಗೆ ನಿಮ್ಮ ಜೊತೆ ವಿಶ್ಲೇಷಿಸ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೆಕ್ಸ್ಟ್ ಜೀವ ವಿಜ್ಞಾನಕ್ಕೆ, ಜೀವಕ್ರಿಯೆಗಳಿಗೆ ಬಂದರೆ ನಿಮಗೆ ಮಾನವನ ಜೀರ್ಣಾಂಗ ವ್ಯೂಹದ ವಿವಿಧ ರಚನೆಗಳು ಮತ್ತು ಅವುಗಳ ಕಾರ್ಯಗಳನ್ನು ಕೇಳ್ತಾರೆ. ಬಾಯಿ ಇರ್ಬೋದು, ಜಠರ, ಯಕೃತ್, ಮೆದೋಜೀರಕ ಗ್ರಂಥಿ, ಸಣ್ಣ ಕರುಗಳು ಸಹ ಹೆಚ್ಚಾಗಿ ನಿಮಗೆ ಸಣ್ಣ ಕರುಳನ್ನ ಕೇಳ್ತಾರೆ. ಜಠರದ ರಸ ಹೈಡ್ರೋಕ್ಲೋರಿಕ್ ಆಮ್ಲ, ಪೆಪ್ಸಿನ್, ಟ್ರಿಪ್ಸಿನ್, ಲೈಪೇಸ್ಗಳ ಸ್ರವಿಕೆಯನ್ನು ಮಾಡ್ತದೆ ಜಠರ. ಇವುಗಳೆಲ್ಲ ಕಾರ್ಯವನ್ನು ನೋಡ್ಕೊಳ್ಳಿ. ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸ. ಇದು ಆಮ್ಲಜನಕದ ಸಹಾಯದಿಂದ ಉಸಿರಾಟವನ್ನು ಮಾಡ್ತದೆ. ಇದು ಆಮ್ಲಜನಕ ರಹಿತವಾಗಿ ಉಸಿರಾಟ ನಡೆಸ್ತದೆ. ಇದು ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡಿದರೆ ಇದು ಆಲ್ಕೋಹಾಲ್ ಅಥವಾ ಲ್ಯಾಕ್ಟಿಕ್ ಆಮ್ಲವನ್ನು ಉಂಟು ಮಾಡ್ತದೆ. ಇದು ಹೆಚ್ಚಿನ ಶಕ್ತಿ ಬಿಡುಗಡೆ ಮಾಡಿದರೆ ಇದು ಕಡಿಮೆ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ನೆಕ್ಸ್ಟ್, ನೆಲಜೀವಿಗಳಿಗಿಂತ ಜಲಚರ ಜೀವಿಗಳಲ್ಲಿ ಉಸಿರಾಟದ ದರ ಹೆಚ್ಚು. ಯಾಕೆಂದರೆ ನೀರಿನಲ್ಲಿ ಕರಗಿರುವಂತಹ ಆಮ್ಲಜನಕದ ಪ್ರಮಾಣ ಕಡಿಮೆ ಇರೋದ್ರಿಂದ ನೆಲಜೀವಿಗಳಿಗಿಂತ ಜಲಚರಗಳಲ್ಲಿ ಉಸಿರಾಟದ ದರ ಹೆಚ್ಚಾಗಿರ್ತದೆ. ನೆಕ್ಸ್ಟ್, ಕಾರ್ಯಗಳನ್ನ ನೋಡ್ಕೊಳ್ಳಿ. ಝೈಲಮ್, ಫ್ಲೋಯಮ್, ಪತ್ರರಂಧ್ರ, ಜರಡಿನಳಿಕೆ, ಸಂಗಾತಿ ಕೋಶಗಳು, ಕಾವಲು ಕೋಶ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಕಿರುತಟ್ಟೆಗಳು. ಯಾವುದು ಬೇಕಾದರೂ ಕೈ ಇಡ್ಬೋದು. ಹಾಗಾಗಿ ಎಲ್ಲದರದ ಕಾರ್ಯಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟು, ಮಾನವರಲ್ಲಿ ಕಂಡುಬರುವ ವಿವಿಧ ಬಗೆಯ ರಕ್ತನಾಳಗಳು ಮತ್ತು ಅವುಗಳ ಕಾರ್ಯಗಳನ್ನು, ಅಭಯಧಮನಿ, ಅಪಧಮನಿ. ಇದು ರಕ್ತವನ್ನು ಹೃದಯಕ್ಕೆ ತರ್ತದೆ. ಅಪಧಮನಿ ಅಂತ ಬಂದರೆ ರಕ್ತವನ್ನು ಹೃದಯದಿಂದ ಹೊರಕ್ಕೆ ಕೊಂಡೊಯ್ತದೆ ಅಪಧಮನಿ. ಅಭಿಧಮನಿ ಹೃದಯಕ್ಕೆ ತರ್ತದೆ. ಲೋಮನಾಳಗಳು ರಕ್ತ ಮತ್ತು ದೇಹದ ಜೀವಕೋಶಗಳ ನಡುವೆ ಅಂಗಾಂಶ ದ್ರವದ ಮೂಲಕ ಸಾಗಾಣಿಕೆಯನ್ನು ಮಾಡ್ತದೆ. ರಕ್ತದೊತ್ತಡ ಎಂದರೇನು, ಯಾವ ರೀತಿ ಅಳೆಯುವಂಥದ್ದು, ಆರೋಗ್ಯವಂತ ಮಾನವನ ರಕ್ತದೊತ್ತಡ ಎಷ್ಟಿರುತ್ತೆ. ನೆಕ್ಸ್ಟ್, ಇಮ್ಮಡಿ ರಕ್ತ ಪರಿಚಲನೆ ಎಂದರೇನು, ಅದರ ಮಹತ್ವವನ್ನು ತಿಳಿಸಿ. ರಕ್ತ ಪರಿಚಲನೆಯು ಪೂರ್ಣಗೊಳ್ಳಲು ರಕ್ತವು 2 ಬಾರಿ ಹೃದಯವನ್ನು ಹಾದು ಹೋಗುವುದನ್ನೇ ಇಮ್ಮಡಿ ರಕ್ತ ಪರಿಚಲನೆ ಅಂತ ಹೇಳ್ತಾರೆ. ಇದರಿಂದ ಆಮ್ಲಜನಕ ಸಹಿತ ಮತ್ತು ರಹಿತ ರಕ್ತವನ್ನು ಬೇರೆ ಬೇರೆಯಾಗಿ ಹರಿದು ಹೆಚ್ಚಿನ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ನೆಕ್ಸ್ಟ್, 7ನೇ ಪ್ರಶ್ನೆ, ಸಸ್ಯಗಳಲ್ಲಿ ವಿಸರ್ಜನೆ ಹೇಗೆ ನಡೆಯುತ್ತದೆ ಕೇಳಿದ್ದಾರೆ. ಸಸ್ಯಗಳು ಪತ್ರರಂಧ್ರ, ತೊಗಟೆ, ರಸದಾನಿಗಳ ಮೂಲಕ ಅನಗತ್ಯ ಹಾಗೂ ಅಪಾಯಕಾರಿ ವಸ್ತುಗಳನ್ನು ದೇಹದಿಂದ ಹೊರಹಾಕಿ ವಿಸರ್ಜನೆಯನ್ನು ನಡೆಸ್ತವೆ. ನೆಕ್ಸ್ಟ್, 8ನೇದು, ದ್ಯುತಿ ಸಂಶ್ಲೇಷಣೆಯ ವಿವಿಧ ಹಂತಗಳಲ್ಲಿ ನಡೆಯುವಂತಹ ಕಾರ್ಯಗಳನ್ನು ತಿಳಿಸ್ಲಿಕ್ಕೆ ಕೇಳಿದ್ದಾರೆ. ಯಾವೆಲ್ಲ ಕಾರ್ಯಗಳಂದರೆ, 1, ಕ್ಲೋರೋಫಿಲ್ ಶಕ್ತಿಯನ್ನು ಹೀರಿಕೊಳ್ತದೆ. ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನು ವಿಭಜನೆಗೊಳಿಸ್ತದೆ. ಕಾರ್ಬನ್ ಡೈಆಕ್ಸೈಡ್ ಪಿಷ್ಟವಾಗಿ ಬದಲಾಗ್ತದೆ. ಇದಿಷ್ಟನ್ನು ನೀವು ಅದಕ್ಕೆ ಬರೀಬೇಕಾಗ್ತದೆ ಮಕ್ಕಳ. ನೆಕ್ಸ್ಟು 9ನೆಯ ಪ್ರಶ್ನೆ, ಇವುಗಳ ಕಾರ್ಯಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಮೃದ್ವಸ್ಥಿ ಉಂಗುರಗಳು, ವಿಲ್ಲೈಗಳು, ಆಲ್ವೇಗಳು, ಅವುಗಳ ಕಾರ್ಯಗಳನ್ನು ನೋಡ್ಕೊಳ್ಳಿ ಮಕ್ಕಳ. ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್, ಕೋಶೀಯ ಉಸಿರಾಟದ ಗ್ಲೂಕೋಸ್ ವಿಭಜನೆಯನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಜೀವಕೋಶದಲ್ಲಿ ಗ್ಲೂಕೋಸ್ ಮೊದಲು 3 ಇಂಗಾಲದ ಪೈರುವೇಟ್ಸ್ ಆಗಿ ವಿಭಜನೆಗೊಳ್ತವೆ. ನಂತರ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜನೆಯನ್ನು ಹೊಂದುತ್ತದೆ. ನೆಕ್ಸ್ಟ್, 11ನೇ ಪ್ರಶ್ನೆ, ಸಸ್ಯಾಹಾರಿಗಳ ಕರುಳಿನ ಉದ್ದ ಮಾಂಸಾಹಾರಿಗಳ ಕರುಳಿನ ಉದ್ದಕ್ಕಿಂತ ಹೆಚ್ಚು ಏಕೆ? ಯಾಕೆ ಅಂತ ಹೇಳಿದ್ರೆ ಸಸ್ಯಗಳಲ್ಲಿ ಜೀರ್ಣಕ್ರಿಯೆ ನಿಧಾನವಾಗಿ ಜರುಗುತ್ತದೆ. ಆದ್ದರಿಂದ ಕರುಳಿನ ಉದ್ದ ಮಾಂಸಾಹಾರಿಗಳ ಕರುಳಿನ ಉದ್ದಕ್ಕಿಂತ ಉದ್ದವಾಗಿರ್ತದೆ. ನೆಕ್ಸ್ಟ್, ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಕೇಳ್ತಾರೆ ನೋಡ್ತಾ ಹೋಗೋಣ. ಒಂದನೇದಾಗಿ, ಪರಾವರ್ತಿತ ಪ್ರತಿಕ್ರಿಯೆ ಎಂದರೇನು, ಪರಾವರ್ತಿತ ಚಾಪ ಎಂದರೇನು, ಮಿದುಳಿನ ಪ್ರಮುಖ ಕಾರ್ಯ ರಚನೆ ಮತ್ತು ಕಾರ್ಯಗಳನ್ನು. ಚಿತ್ರವನ್ನು ಕೊಟ್ಟಿಲ್ಲ ಅಂದರೆ ಇವುಗಳ ಕೇಳೋ ಸಾಧ್ಯತೆ ಇರುತ್ತೆ. ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ, ಮೆದುಳು ಬಳ್ಳಿ, ಹೈಪೋಥಲಾಮಸ್, ಫಾನ್ಸ್, ಮೆಡುಲಾ ಅಬ್ಲಾಂಗೇಟ, ಇವುಗಳ ಕಾರ್ಯಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿ ರಚನೆ ಇದೆ ಮತ್ತು ಕಾರ್ಯಗಳನ್ನು ಕಂಪಲ್ಸರಿ ಕಲಿಲೇಬೇಕಾಗ್ತದೆ. ಯಾವುದಾದ್ರೂ ಕೇಳುವ ಚಾನ್ಸಸ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಅನುಮಸ್ತಿಷ್ಕ ಅಂದರೆ ಅದು ದೇಹದ ಸಮತೋಲನ ಹೊಂದಾಣಿಕೆಯನ್ನು ನೋಡ್ಕೊಳ್ತದೆ. ಹಾಗಾಗಿ ಎಲ್ಲವನ್ನು ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್, ಡೆಫಿನೇಷನ್ಸ್ಗಳನ್ನು ನೋಡ್ಕೊಳ್ಳಿ. ಈ ಪಾಠದಲ್ಲಿ ದ್ಯುತಿ ಅನುವರ್ತನೆ ಅಂದ್ರೇನು, ಸಸ್ಯದ ಭಾಗಗಳು ಸೂರ್ಯನ ಬೆಳಕಿಗೆ ತೋರುವಂತಹ ಪ್ರತಿಕ್ರಿಯೆ ದ್ಯುತಿ ಅನುವರ್ತನೆ. ನೆಕ್ಸ್ಟ್, ಜಲಾನುವರ್ತನೆ, ನೀರಿನ ಎಡೆಗೆ ಸಸ್ಯದ ಬೇರುಗಳು ಬೆಳೆಯೋದು. ರಾಸಾಯನಿಕ ಅನುವರ್ತನೆ ಅಂದರೆ ಪರಾಗಸ್ಪರ್ಶ ಕ್ರಿಯೆಯ ಸಂದರ್ಭದಲ್ಲಿ ಪರಾಗದ ಕಣದ ನಳಿಕೆಯಲ್ಲಿ ಅಂಡಾಣುವಿನ ಕಡೆಗೆ ಬೆಳಕನ್ನು ತೋರುವುದೇ ರಾಸಾಯನಿಕ ವರ್ತನೆ. ಸ್ಪರ್ಶಾನುವರ್ತನೆ, ಬಟಾಣಿ ಸಸ್ಯದ
ಬಳ್ಳಿ ಕುಡಿಗಳು ಆಧಾರಗಳಿಗೆ ಸುತ್ತಿಕೊಳ್ಳುವುದು, ಗುರುತ್ವಾನುವರ್ತನೆ, ಸಸ್ಯದ ಭಾಗಗಳು ಭೂಮಿಯ ಗುರುತ್ವಕ್ಕೆ ತೋರುವ ಪ್ರಕ್ರಿಯೆ ಗುರುತ್ವಾನುವರ್ತನೆ ಆಗಿರ್ತದೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸಸ್ಯ ಹಾರ್ಮೋನುಗಳು ಮತ್ತು ಅವುಗಳ ಕಾರ್ಯಗಳು. ಸೊ ಕೇಳ್ತಾರೆ ಮಕ್ಕಳ, ನಿಮಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ, ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಪ್ರಿಪೇರ್ಟ್ರಿಯಲ್ಲಿ ಕೇಳಿದ್ದಾರೆ. ಸೊ ಮೊದಲನೇದಾಗಿ ಗಿಬರ್ಲಿನ್, ಆಕ್ಸಿನ್, ಸೈಟೋಕಿನ್ಸ್ ಆ್ಯಂಡ್ ಆಪ್ಸಿಕಾಮ್ಲ. ಸೊ ಗಿಬರ್ಲಿನ್ ಬಂದು ಬೀಜದ ಮೊಳೆಯುವಿಕೆಯನ್ನು ಉತ್ತೇಜಿಸ್ತದೆ ಮತ್ತು ಕಾಂಡದ ಉದ್ದವನ್ನು ಹೆಚ್ಚಿಸ್ತದೆ. ಆಕ್ಸಿನ್ ಕಾಂಡದ ತುದಿಗಳಲ್ಲಿ ಸಂಶ್ಲೇಷಿಸಲ್ಪಡುತ್ತದೆ, ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡ್ತದೆ, ಸಸ್ಯಗಳಲ್ಲಿ ದ್ಯುತಿಯನುವರ್ತನೆ ಉಂಟು ಮಾಡ್ತದೆ. ಸೈಟೋಕಿನ್ಸ್ ಕೋಶ ವಿಭಜನೆಯನ್ನು ಉತ್ತೇಜಿಸ್ತದೆ, ಹಣ್ಣು ಮತ್ತು ಬೀಜಗಳಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ ಕಂಡುಬರ್ತದೆ. ಆಪ್ಸಿಕಾಮ್ಲ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತದೆ ಅಥವಾ ಪ್ರತಿಬಂಧಿಸ್ತದೆ. ಸೊ ಇದಿಷ್ಟು. ನೆಕ್ಸ್ಟ್ ಮಾನವರಲ್ಲಿ ಕಂಡುಬರುವ ಗ್ರಂಥಿಗಳು, ಅವುಗಳು ಉತ್ಪತ್ತಿ ಮಾಡುವ ಹಾರ್ಮೋನುಗಳು ಮತ್ತು ಅವುಗಳ ಕಾರ್ಯಗಳು. ಸೊ ಯಾವ ರೀತಿ ಬೇಕಾದರೂ ಕೇಳ್ಬೋದು, ಡೈರೆಕ್ಟ್ ಕ್ವಶನ್ಸ್ ಆಗಿ ಕೇಳ್ಬೋದು, ಅಥವಾ ಅದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕಾರಣ ಕೊಡಿಯಲ್ಲಾದರೂ ಕೇಳ್ಬೋದು. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಪಿಟ್ಯೂಟರಿ ಗ್ರಂಥಿ, ಅದನ್ನು ಬೆಳವಣಿಗೆ ಹಾರ್ಮೋನ್ ಅಂತೀವಿ, ದೇಹದಲ್ಲಿ ಬೆಳವಣಿಗೆಯನ್ನು ಪ್ರಚೋದಿಸ್ತದೆ. ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನನ್ನು ಬಿಡುಗಡೆ ಮಾಡ್ತದೆ, ದೇಹದ ಬೆಳವಣಿಗೆಯಲ್ಲಿ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸ್ತದೆ. ಮೆದೋಜೀರಕ ಗ್ರಂಥಿ, ಅಡ್ರಿನಲ್ ಗ್ರಂಥಿ ಅಡ್ರಿನಲ್ ಹಾರ್ಮೋನ್ ಮತ್ತು ತುರ್ತು ಪರಿಸ್ಥಿತಿಗೆ ಸಿದ್ಧಗೊಳಿಸ್ತದೆ. ನೆಕ್ಸ್ಟ್ ಪುರುಷರಲ್ಲಿ ಬಂದರೆ ವೃಷಣಗಳು, ಸೊ ಟೆಸ್ಟೋಸ್ಟಿರಾನ್ ಹಾರ್ಮೋನು, ಇದು ಪುರುಷ ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಮತ್ತು ವೀರ್ಯ ಉತ್ಪಾದನೆ. ಅದೇ ರೀತಿ ಸ್ತ್ರೀಯಲ್ಲೂ ಸಹ ನೋಡ್ಕೊಳ್ಳಿ. ನೆಕ್ಸ್ಟ್ ಸಂಸರ್ಗ ಎಂದರೇನು. ಸೊ ಇವೆಲ್ಲ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ ಮಕ್ಕಳ. ಹಾಗಾಗಿ ಇವುಗಳೆಲ್ಲವನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕಾಗ್ತದೆ. ಸೊ ನೆಕ್ಸ್ಟು ಸಂತಾನೋತ್ಪತ್ತಿ. ಸೊ ಈ ಒಂದು ಪಾಠಕ್ಕೆ ಬಂದರೆ ನಿಮಗೆ ಲೈಂಗಿಕ ಮತ್ತು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವ್ಯತ್ಯಾಸಗಳನ್ನು ತಿಳಿಸ್ಲಿಕ್ಕೆ ಕೇಳ್ತಾರೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ವ್ಯಾಖ್ಯಾನಗಳನ್ನ ನೋಡ್ಕೊಳ್ಳಿ, ಅದ್ರ ಜೊತೆಗೆ ಬರೀ ವ್ಯಾಖ್ಯಾನ ಎಲ್ಲ ಉದಾಹರಣೆಗಳನ್ನ ನೋಡ್ಕೊಳ್ಳಿ. ಕೆಲವೊಂದು ಬಾರಿ ಎಕ್ಸಾಂಪಲ್ಸಲ್ಲಿ ಕೇಳ್ತಾರೆ, ಅಥವಾ ದ್ವಿದಳನದಲ್ಲಿ ಯಾವ ರೀತಿ ಸಂತಾನೋತ್ಪತ್ತಿ ನಡೆಯುತ್ತದೆ ಉದಾಹರಣೆಯೊಂದಿಗೆ ಎಕ್ಸ್ಪ್ಲೇನ್ ಮಾಡಿ ಅಂದಾಗ ನೀವು ಬರೀಬೇಕಾಗುತ್ತೆ. ವಿದಳನ, ಬಹುವಿದಳನ, ತುಂಡರಿಕೆ, ಪುನರುತ್ಪಾದನೆ, ಮೊಗ್ಗಾಗುವಿಕೆ, ಕಾಯಜ ರೀತಿಯ ಸಂತಾನೋತ್ಪತ್ತಿ ಇವೆಲ್ಲ, ಮತ್ತು ಬೀಜಕ ಉತ್ಪಾದನೆ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಈಗ ಬಹುವಿದಳನ ಅಂದರೆ ಪ್ಲಾಸ್ಮೋಡಿಯಮ್, ತುಂಡರಿಕೆ ಅಂತ ಬಂದರೆ ಸ್ಪೈರೋಗೈರಾ, ಪುನರುತ್ಪಾದನೆ ಪ್ಲಾನೇರಿಯಾ, ಮೊಗ್ಗಾಗುವಿಕೆ ಹೈಡ್ರಾ, ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂತ ಹೇಳಿದ್ರೆ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಹೇಳಿದ್ರೆ ಸಸ್ಯಗಳು ತಮ್ಮ ಬೇರು, ಕಾಂಡ, ಎಲೆಗಳಿಂದ ಹೊಸ ಸಸ್ಯವಾಗಿ ಬೆಳೆಯುವಂತಹ ಪ್ರಕ್ರಿಯೆಗೆ ನಾವು ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂತ ಹೇಳಿ ಕರಿತೀವಿ. ಬೀಜಕ ಉತ್ಪಾದನೆ ಅಂದರೆ ಬೆಡ್ ಮೌಲ್ಡ್. ಸೊ ಅದರಲ್ಲಿ ರೈಸೋಫಸ್ನಲ್ಲಿ ಕಂಡುಬರುವ ದಾರದಂತಹ ರಚನೆಗಳನ್ನೇ ಐಫೆ ಅಂತ ಹೇಳ್ತೀವಿ. ಸೊ ಈ ಐಫೆಗಳ ಮೇಲಿರುವ ಚಿಕ್ಕ ದುಂಡಗಿನ ಸಂತಾನೋತ್ಪತ್ತಿಯ ರಚನೆಗಳನ್ನು ಬೀಜಕ ದಾನಿಗಳು ಅಂತ ಹೇಳಿ ಕರಿತೀವಿ. ಸೊ ಇವು ಏನು ಮಾಡ್ತವೆ, ಬೀಜಕಗಳನ್ನು ಉತ್ಪತ್ತಿ ಮಾಡ್ತವೆ. ನೆಕ್ಸ್ಟ್ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ. ನಿಷೇಚನ ಅಂದ್ರೇನು, ಯುಗ್ಮಜ, ಪರಾಗಸ್ಪರ್ಶ, ಸ್ವಕೀಯ ಪರಾಗಸ್ಪರ್ಶ, ಪರಗೀಯ ಪರಾಗಸ್ಪರ್ಶ. ಸೊ ಡೆಫಿನೇಷನ್ಸ್ಗಳನ್ನ ನೋಡ್ಕೊಳ್ಳಿ ಮಕ್ಕಳ. ಸೊ ಒಂದು ಅಂಕಕ್ಕೆ ನಿಮಗೆ ಕೇಳುವ ಸಾಧ್ಯತೆಗಳು ಇರ್ತದೆ, ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಷೇಚನದ ನಂತರ ಹೂವಿನಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ. ಸೊ ಫಸ್ಟ್ ಏನಾಗುತ್ತೆ ಅಂತ ಹೇಳಿದರೆ ಪುಷ್ಪದಳ, ಪುಷ್ಪ ಪತ್ರ, ಕೇಸರ, ಶಲಾಕನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರೋಗ್ತವೆ. ಅಂಡಾಶಯ ಹಣ್ಣಾಗಿ ಬೆಳೆಯುತ್ತದೆ, ಯುಗ್ಮಜ ಭ್ರೂಣವಾಗ್ತದೆ, ಅಂಡಜವು ಒರಟಾದ ಒಂದು ಮೇಲ್ಮೈಯನ್ನು ಪಡೆದುಕೊಂಡು ಬೀಜವಾಗಿ ಪರಿವರ್ತನೆ ಆಗ್ತದೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಸ್ತ್ರೀಯರಲ್ಲಿ ಮತ್ತು ಪುರುಷರಲ್ಲಿ ಇರುವ ಹಾರ್ಮೋನ್ಸ್ಗಳ ಕಾರ್ಯಗಳನ್ನು ಕೇಳ್ತಾರೆ ಮಕ್ಕಳ. ಈಗ ವೃಷಣ ಇರ್ಬೋದು, ವೀರ್ಯನಾಳ, ವೀರ್ಯಕೋಶಿ, ಪ್ರೋಸ್ಟೇಟ್ ಗ್ರಂಥಿ, ಸೊ ಅವುಗಳ ಕಾರ್ಯ ನೋಡ್ಕೊಳ್ಳಿ. ನೆಕ್ಸ್ಟು ಕಾರಣ ಕೊಡಿಯಲ್ಲಿ ಕೇಳ್ತಾರೆ, ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಕಂಡುಬರಲು ಕಾರಣವೇನು. ಏಕೆಂದರೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ಅಗತ್ಯ ಇರೋದ್ರಿಂದ ವೀರ್ಯಾಣು ಉತ್ಪಾದನೆ ಅದು ಕಿಬ್ಬೊಟ್ಟೆಯಿಂದ ಹೊರಗಿರ್ತದೆ. ನೆಕ್ಸ್ಟ್ ಇವುಗಳ ಕಾರ್ಯಗಳನ್ನು ತಿಳಿಸಿ. ಸೊ ಇದರಲ್ಲಿ ಸ್ತ್ರೀ ಹಾರ್ಮೋನಿಗೆ ಬಂದರೆ ಅದರಲ್ಲಿ ಬರುವಂಥದ್ದು ನಮಗೆ ಗರ್ಭಕೋಶ ವೆರಿ ಇಂಪಾರ್ಟೆಂಟ್. ಸೊ ಗರ್ಭಕೋಶದ ಕಾರ್ಯವನ್ನು ಕೇಳ್ತಾರೆ. ಅಂಡನಾಳದ ಕಾರ್ಯ, ಅಂಡಾಶಯ, ಜರಾಯು. ಸೊ ಇವುಗಳ ಕಾರ್ಯಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂಡಾಶಯ ಫಲಿತಗೊಳ್ಳದಿದ್ರೆ, ಅಂಡಾಣು ಫಲಿತಗೊಳ್ಳದಿದ್ರೆ ಏನಾಗ್ತದೆ ಅಂತ ಕೇಳ್ಬೋದು, ಅಥವಾ ಋತುಚಕ್ರ, ಎರಡಕ್ಕೂ ಒಂದೇ ಆನ್ಸರ್ ಆಗಿರುತ್ತೆ ನೋಡ್ಕೊಳ್ಳಿ. ಆ್ಯಂಡ್ ಲೈಂಗಿಕ ಸಂಪರ್ಕದಿಂದ ಹರಡುವ ಪ್ರಮುಖ ರೋಗಗಳು, ಅವನ್ನ ಹೇಗೆ ತಡೆಗಟ್ತಾರೆ. ಗರ್ಭ ನಿರೋಧಕ ವಿಧಾನಗಳನ್ನು ಪಟ್ಟಿ ಮಾಡ್ಲಿಕ್ಕೆ ಹೇಳ್ತಾರೆ. ಕಾಂಡೋಮ್ ಬಳಕೆ, ಗರ್ಭ ನಿರೋಧಕ ಮಾತ್ರೆಗಳ ಸೇವನೆ, ಕಾಪರ್ಟಿ ಅಳವಡಿಕೆ, ಮತ್ತೆ ಶಸ್ತ್ರ ಚಿಕಿತ್ಸಾ ವಿಧಾನದಿಂದ ನಾವು ಅದನ್ನು ಮಾಡಲಾಗ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಕಾಯಜ ರೀತಿಯ ಸಂತಾನೋತ್ಪತ್ತಿಯ ಅನುಕೂಲಗಳನ್ನು ತಿಳಿಸಿ.
ಸೊ ಇದು ಸಹ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ಲೈಂಗಿಕ ರೀತಿ ಸಂತಾನೋತ್ಪತ್ತಿಯಲ್ಲಿ ವರ್ಣತಂತುಗಳ ಸಂಖ್ಯೆಯನ್ನು ಹೇಗೆ ಕಾಯ್ದುಕೊಳ್ಳಲಾಗ್ತದೆ ಅದನ್ನು ಸಹ ನೋಡ್ಕೊಳ್ಳಿ. ಪರಾಗಸ್ಪರ್ಶ ಕ್ರಿಯೆ ಎಂದರೇನು, ಸೊ ಅದು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಅನುವಂಶೀಯತೆ ಪಾಠಕ್ಕೆ ಬಂದರೆ ಪ್ರಬಲತೆಯ ನಿಯಮವನ್ನು ನಿರೂಪಿಸಿ. ಏಕತಳೀಕರಣ ಎಂದರೇನು, ಚಕ್ಕರ್ ಬೋರ್ಡ್ ಸಹಾಯದಿಂದ ವಿವರಿಸಿ ಅನುಪಾತವನ್ನು ಬರೆಯಿರಿ. ಅಥವಾ ಗುಣಗಳು ಪ್ರಬಲ ಅಥವಾ ದುರ್ಬಲವಾಗಿವೆ ಎಂದು ಮೆಂಡಲ್ ತಮ್ಮ ಪ್ರಯೋಗದಲ್ಲಿ ಹೇಗೆ ತೋರಿಸಿಕೊಟ್ಟರು. ಸೊ ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಡೆಫಿನೆಟ್ ಕ್ವಶನ್ ಆಗಿರುತ್ತೆ. ಅವರು ಏಕತಳೀಕರಣ ಕೇಳ್ಬೋದು ಅಥವಾ ದ್ವಿತಳೀಕರಣ ಕೇಳ್ಬೋದು. ಸಮ್ಟೈಮ್ಸ್ ಏನು ಮಾಡ್ತಾರೆ, ಅವರೇನೇ ಜಿನೋಟಪಿಕ್ ಇದನ್ನು ಕೊಟ್ಟಿರ್ತಾರೆ, ಲಿಂಗಾಣುಗಳನ್ನು ಸಹ ಅವರೇನೇ ಕೊಟ್ಟಿರ್ತಾರೆ ಮಕ್ಕಳ. ಹಾಗಾಗಿ ಅವುಗಳನ್ನು ನೀವು ತೆಗೆದುಕೊಂಡು ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಏಕತಳೀಕರಣ ಬಂದರೆ 3:1 ಆ್ಯಂಡ್ ಜಿನೋಟಪಿಕ್ ರೇಷಿಯೋ ಬಂದು 1:2:1 ಆಗಿರುತ್ತೆ. ಅದೇ ದ್ವಿತಳೀಕರಣಕ್ಕೆ ಬಂದರೆ 9:3:3:1. ಸೊ ಈ ರೇಷಿಯೋನ ನೆನ್ಪಿಟ್ಕೊಳ್ಳಿ. ಮತ್ತು ಚಕ್ಕರ್ ಬೋರ್ಡ್ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. F1 ಪೀಳಿಗೆ ಮತ್ತು F2 ಪೀಳಿಗೆ ಎರಡರದ್ದೂ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇದೇ ಬರುತ್ತೆ ಅದೇ ಬರುತ್ತೆ ಅಂತ ಅಲ್ಲ. ಸೊ ಕಂಪ್ಲೀಟಾಗಿ ನೀವು ಈ ಚಕ್ಕರ್ ಬೋರ್ಡ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ 3 ಅಂಕ ಅಂತೂ ಫಿಕ್ಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಡೆಫಿನೆಟ್ ಕ್ವಶನ್, ಮಾನವರಲ್ಲಿ ಲಿಂಗ ನಿರ್ಧಾರ ಹೇಗೆ ನಡೆಯುತ್ತದೆ ಅಥವಾ ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧಾರವಾಗುವುದು ಕೇವಲ ತಂದೆಯಿಂದ, ಈ ಹೇಳಿಕೆಯನ್ನು ಸಮರ್ಥಿಸಿ. ಸೊ ಯಾಕೆಂತ ಹೇಳಿದರೆ ಮಹಿಳೆಯ ಲಿಂಗ ವರ್ಣತಂತುಗಳು ಪರಿಪೂರ್ಣ ಜೋಡಿಯಾಗಿದ್ದು XX ಅನ್ನು ಹೊಂದಿರ್ತವೆ. ಆದರೆ ಪುರುಷ ಲಿಂಗಾಣುವಿಗೆ ಬಂದಾಗ X ಕರೆಕ್ಟಾಗಿ ಸಾಮಾನ್ಯ ಗಾತ್ರದಲ್ಲಿದ್ದು Y ಮಾತ್ರ ಚಿಕ್ಕದಾಗಿರ್ತದೆ. ಸೊ ತಾಯಿಯಿಂದ ಯಾವಾಗಲೂ X ವರ್ಣತಂತುವನ್ನೇ ಪಡೆದುಕೊಳ್ಳೋದ್ರಿಂದ, ಸೊ ತಂದೆಯಿಂದ X ವರ್ಣತಂತು ಪಡೆದುಕೊಂಡ್ರೆ ಹೆಣ್ಣು ಮಗು ಆಗ್ತದೆ. ಅದೇ ರೀತಿ Y ವರ್ಣತಂತುವನ್ನು ಪಡೆದುಕೊಂಡ್ರೆ ಮಗು ಗಂಡು ಮಗು ಆಗ್ತದೆ. ಹಾಗಾಗಿ ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧಾರ ಆಗುವಂತಹದ್ದು. ಹಾಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ. ಸೊ ತುಂಬ ಬಾರಿ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ, ಪ್ರಿಪ್ರೇಟ್ರಿಯಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಎಲ್ಲ ರಿಪೀಟ್ ಆಗಿದೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಮೆಂಡಲರು ತಮ್ಮ ಪ್ರಯೋಗಕ್ಕೆ ಬಟಾಣಿ ಸಸ್ಯಗಳನ್ನು ಏಕೆ ಆಯ್ಕೆ ಮಾಡ್ತಾರೆ? ಏಕೆಂದರೆ ಬಟಾಣಿ ಸಸ್ಯ ಬೆಳೆಸೋದು ಸುಲಭ, ಜೀವಿತಾವಧಿ ಕಡಿಮೆ, ಹೆಚ್ಚು ಬೀಜೋತ್ಪಾದನೆ ಮಾಡ್ತದೆ, ಮತ್ತು ಸ್ವಕೀಯ ಮತ್ತು ಪರಕೀಯ ಎರಡೂ ಪರಾಗಸ್ಪರ್ಶವನ್ನು ಒಳಗೊಂಡಿದೆ. ನೆಕ್ಸ್ಟ್, DNA ರೆಪ್ಲಿಕೇಶನ್, ಸ್ವಪ್ರತೀಕರಣ ಅಂದ್ರೇನು ಅಂದರೆ, ಸೊ ಅದು ತನ್ನನ್ನೇ ನಕಲು ಮಾಡ್ಕೊಳ್ತದೆ DNA ಕೋಶ ವಿಭಜನೆ ಸಂದರ್ಭದಲ್ಲಿ, ಅದನ್ನೇ ಸ್ವಪ್ರತೀಕರಣ ಅನ್ನೋದು. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ನಮ್ಮ ಪರಿಸರ, ಅದಕ್ಕೆ ಬಂದರೆ ಆಹಾರ ಸರಪಳಿ ಎಂದರೇನು, ಜೈವಿಕ ಸಂವರ್ಧನೆ ಎಂದರೇನು, ಅದಕ್ಕೆ ಒಳಗಾಗುವ ವಸ್ತುಗಳು ಯಾವ್ಯಾವು, ಆಹಾರ ಜಾಲ ಎಂದರೇನು, ಜೈವಿಕ ವಿಘಟನೆ ಮತ್ತು ವಿಘಟನೆಗೊಳಗಾಗದ ವಸ್ತುಗಳೆಂದರೇನು, ಉದಾಹರಣೆ ನೋಡ್ಕೊಳ್ಳಿ. ಓಝೋನ್ ಪದರದ ಮಹತ್ವವನ್ನು ಕೇಳ್ತಾರೆ, ಅಥವಾ ಓಝೋನ್ ಪದರ ಒಂದು ವರದಾನ ಹೇಗೆ, ಅದಕ್ಕೆ ಇದಿಷ್ಟ ಆನ್ಸರ್ ನೋಡ್ಕೊಳ್ಳಿ. ಮತ್ತು ಅದು ಶಿಥಿಲಗೊಳ್ಳಲು ಓಝೋನ್ ಪದರ ಅಥವಾ ನಶಿಸಲು ಏನು ಕಾರಣ, ಯಾವ ರೀತಿ ತಡೆಗಟ್ಟಬೇಕು, ಸೊ ಅದರಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇದೆ. ಸೊ ಇವೆಲ್ಲ ಪ್ರಶ್ನೆಗಳು ಈ ಪಾಠದಿಂದ ಹೆಚ್ಚಾಗಿ ಕೇಳುವಂಥದ್ದು. ಮತ್ತು ನಿಮಗಿಲ್ಲಿ 10% ನಿಯಮವನ್ನು ಕೇಳ್ತಾರೆ ಮಕ್ಕಳು. ಏನಾಗ ನಮಗೆ ಗೊತ್ತಿರಬೇಕು, ಒಂದು ಸ್ತರದಿಂದ ಆಹಾರ ಸರಪಳಿಯ ನೆಕ್ಸ್ಟ್ ಮುಂದಿನ ಸ್ತರಕ್ಕೆ ಹೋಗಬೇಕಾದ್ರೆ 10% ಅಷ್ಟು ಶಕ್ತಿ ಮಾತ್ರ ವರ್ಗಾವಣೆ ಆಗುತ್ತೆ. ಹಾಗಾಗಿ ಅವರು ಈಗ 5,000 ಜೌಲ್ನಷ್ಟು ಶಕ್ತಿಯು 4ನೇ ಸ್ತರಕ್ಕೆ ಹೋದಾಗ ಎಷ್ಟು ಶಕ್ತಿ ಇರುತ್ತೆ ಅಂತ ಕೇಳಿದಾಗ ನೀವು ಅದನ್ನು ಬರಿಬೇಕಾಗ್ತದೆ ಮಕ್ಕಳ. ಹಾಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದಿಷ್ಟು ನಾನೇನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಇದಿಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.